ಎಲ್ಲಿಗೆ ಬಿರಿಯಾನಿ ಬಗ್ಗೆ ಏನು ಮಾತಾಡಿದ್ದದ? ಯಾವ ಬಿರಿಯಾನಿ ಬಿಡ್ರಿ, ಯಾವ ಬಿರಿಯಾನಿನೂ ಇಲ್ಲ, ಅಂಥದ್ದೆಲ್ಲ ಬಾಬೋ ಬಿರಿಯಾನಿನೂ ಇಲ್ಲ, ಏನಿಲ್ಲ. ಎಲ್ಲ ಸುಮ್ಮನೆ ಹಂಗೆ ಡ್ರಾಮಾ ಮಾಡಕತ್ತಾರ ಅವರು. ಅದಕ್ಕೆಲ್ಲ ಪೊಲೀಸರು ಅದರ ಹಿಡಿತಾರ. ಇವ್ರು ಯಾರ್ರೀ ಹಿಡಿಯೋಕ್ಕೆ? ಇವ್ರು ಯಾವ ಇದು ಅಂತ ಹೇಳಿ ಇದು ಮಾಡ್ತಾರೆ? ಪೊಲೀಸ್ ಪವರ್ಸ್ ಎಕ್ಸಸೈಸ್ ಮಾಡಕ್ಕೆ ಇವ್ರು ಯಾರು? ಅದಕ್ಕೆ ಅದು ಏನು ಎಂಥದ್ದು ಬಾಂಬೋ ಬಿರಿಯಾನಿನೋ ಏನು ಅಂತಂದು ಹೇಳಿ ಅದ್ರ ಬಗ್ಗೆ. ಯಾಕಂದ್ರೆ ಈಗ ಚೀನಾದಾಗೆಲ್ಲ ನಾಯಿನ ತಿಂತಾರ್ರಿ ಚೋಳು ನಾಯಿ ಇಂಥವು ಚೀನಾದ ತಿಂತಾರ, ನಮ್ಮ ಇಂಡಿಯಾದ ತಿನ್ನೋದಲ್ಲ. ಆದರೆ ಅದು ಏನು ಅನ್ನೋದು ಇನ್ನೂ ಫೈನಲೈಸ್ ಆಗೋವರೆಗೂ ಕೂಡ ಈ ಮೀಡಿಯಾದರ ಸುವರ್ಣ ಬಕೆಟ್, ಅದು BJP ಬಕೆಟ್, ಅದು ಅವ್ರು ತೋರಿಸಿದ್ದಲ್ಲ, ನಂಬಾಡ್ರಿ ನೀವು. ಸುವರ್ಣ ಅದರಲ್ಲ, ಅದು ನಾಯಿ ಅಂತ ತೋರಿಸ್ತಾ ಇದ್ದಾರೆ. ಬಾಲ ಉದ್ದ ಇದೆ, ಬಾಲ ಅಗಲ ಇದೆ ಅಂತ ಇವರೇ ಒಂದು ನಾಯಿದ ಏನು ಮಾಡಿದಾರ ಅದು ನನಗೆ ಗೊತ್ತಿಲ್ಲ. ಸೊ ಆದ್ರಿಂದ ಅದು ಬಾಂಬೋ ಬಿರಿಯಾನಿ ಅಥವಾ ಏನು ಬಿರಿಯಾನಿ ಏನು ಅಂತ ತೋರ್ಸಕ ಪೊಲೀಸರು ಅದರ ಬಗ್ಗೆ ಕ್ರಮ ತಗೊಂತಿದ್ದಾರೆ. ಕಾರಣ ಈಗ ನಾನು ಬಂದಿರೋದು ಅಷ್ಟೇ. ವಿನಯ್ ಕಿಚ್ಚ ಜೈ ಕುಡುಪ್ಲಿ ಸರ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಮಂಜುನಾಥ್ ನೀಲಿ ಅಂದ್ರೆ ಬೆಡಗದು, ನೀಲಿ ಅಂತ ಪದ್ಮಶಾಲಿ ಒಳಗೆ ಬೆಳಗ್ಗೆ ಬರ್ತದೆ. ಅವ್ರು ನಿಮ್ಮದು ಮಂಜುನಾಥ್. ಸೊ ಆದ್ರಿಂದ ಈಗ ಟೈಮ್ ಆಗ್ತದೆ 3 ಗಂಟೆ ಶೋಕ್ಕೆ ನಾನು ಅಗರಿಬೊಮ್ಮನಹಳ್ಳಿಯಲ್ಲಿ ನಾಟಕ ನೋಡಕ್ಕೆ ಹೊರಟಿದ್ದೀನಿ. ನೀವು ಕೂಡ ನನ್ನ ಅಭಿಮಾನಿಗಳು ಯಾರ್ಯಾರಿದ್ದೀರಿ, ನಿನ್ನೆನೂ ಲೈವ್ ಮಾಡಿ ಹೇಳಿದ್ದೆ, ಇವತ್ತೂ ಲೈವ್ ಮಾಡಿ ಹೇಳಿದ್ದೆ. ಟಾಕ್ ಅಬೌಟ್ ಡಿ ಬಾಸ್, ನನಗೆ ಟೈಮ್ ಇಲ್ಲ, ನಾನು ಈ ನಾಟಕ ನೋಡಕ್ಕೆ ಹೊಂಟಿದ್ದೀನಿ. 3 ಗಂಟೆಗೆ ಟೈಮ್ ಆಯಿತು. ಇನ್ನು 10 ಕಿಲೋಮೀಟರ್ ದೂರ ಇದ್ದೇನೆ ನಾನು ಅಗರಿಬೊಮ್ಮನಹಳ್ಳಿಯಿಂದ. ಸೊ ದ್ಯಾಟ್ ಎಲ್ಲರೂ ಬಂದು ನಾಟಕವನ್ನು ನೋಡ್ರಿ. ನಾನು ಇನ್ನೂ 10 ಕಿಲೋಮೀಟರ್ ದೂರದಲ್ಲಿದ್ದೀನಿ ಅಗರಿಬೊಮ್ಮನಹಳ್ಳಿಯಿಂದ ಹೋಗಲಿಕ್ಕೆ. 3 ಗಂಟೆ ಶೋಕ್ಕೆ ಅಟೆಂಡ್ ಆಗ್ತೀನಿ. ಸೊ ನೀವು ಸಹ ನಾಟಕ ಅಭಿಮಾನಿಗಳು ಪ್ರೋತ್ಸಾಹ ಕೊಡಬೇಕಾಗಿ, ಬರಬೇಕಾಗಿ ಮತ್ತು ಟಿಕೆಟ್ ತೆಗೆಸ್ಕೊಂಡು ನೋಡಬೇಕಾಗಿ ವಿನಂತಿದೆ. ಜೈ ಹಿಂದ್, ಜೈ ಕರ್ನಾಟಕ.